ಹೇಳೋದಾದ್ರೆ ತಾವು ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಶ್ರೀಯುತ ಗೋವಿಂದರಾಜ್ ಅವರು ಕೋಲಾರ ಜಿಲ್ಲಾ ಮಾನ್ಯ ಸಂಘಚಾಲಕರು ಭಾಗವಹಿಸ್ತಾ ಇದ್ದಾರೆ. ಇದರಲ್ಲಿ ಸುಮಾರು ಒಂದು 5,000ರಿಂದ 6,000 ಜನ ಸೇರುವ ನಿರೀಕ್ಷೆ ಇದೆ. ಇವತ್ತು ನಾವು ಸೋಮೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡೋದ್ರ ಮುಖಾಂತರ ಕರಪತ್ರವನ್ನು ಬಿಡುಗಡೆಗೊಳಿಸಿ ಈಗಾಗಲೇ ಪ್ರತಿಯೊಬ್ಬರಿಗೂ ಸಹ ಈ ಕರಪತ್ರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಎಲ್ಲ ನಮ್ಮ ಹಿಂದೂ ಬಾಂಧವರು ನಾವು ಮಾಡ್ತಾ ಇದ್ದೀವಿ. ಇದು ಯಾವುದೇ ಪಕ್ಷಕ್ಕೆ ಜಾತಿಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಇದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಮ್ಮ ಶಿಕ್ಷಣದಲ್ಲಿ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ಎಲ್ಲ ಹಿಂದೂ ಬಾಂಧವರು ಕೈಗೊಂಡಿರ್ತಕ್ಕಂತಹ ಒಂದು ಸಮಾವೇಶ. ಹಾಗಾಗಿ ಎಲ್ಲರೂ ಸಹ ಫೆಬ್ರವರಿ 1ನೇ ತಾರೀಕು ಸರಿಯಾಗಿ 11 ಗಂಟೆಗೆ ಕಲಾಪುರಿಯಮ್ಮ ದೇವಸ್ಥಾನ ಬಸ್ ನಿಲ್ದಾಣದ ಹತ್ರ ನಾವೆಲ್ಲರೂ ಸೇರಿ ಅಲ್ಲಿಂದ ಪಾದಯಾತ್ರೆಯ ಮುಖಾಂತರ ಒಂದು ಶೋಭಾಯಾತ್ರೆಯನ್ನು ಮಾಡಿ ಕೋಟೆ ಸರ್ಕಲಲ್ಲಿ ಒಂದು ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸರ್ವ ಹಿಂದೂ ಬಾಂಧವರಿಗೂ ಎಲ್ಲರೂ ಸಹ ನಾವು ಬರಬೇಕು, ನಮ್ಮ ಜೊತೆ ಇತರರನ್ನು ಕರ್ತಕ್ಕಂಥ ಕೆಲಸವನ್ನು ಮಾಡಿ ಈ ಒಂದು ಸಮಾವೇಶವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮ ಮುಖಾಂತರ ಎಲ್ಲರೂ ಮನವಿಯನ್ನು ಮಾಡ್ತಾರೆ. ಒಂದು 100 ವರ್ಷಗಳ ಸಂಘ ಸಲುವಾಗಿ ಇಡೀ ದೇಶಾದ್ಯಂತ ಎಲ್ಲ ಕಡೆ ಪಥಸಂಚಲನಗಳನ್ನು ಮಾಡಿ ಒಂದು RSSನ 100 ವರ್ಷದ ಸಂಭ್ರಮಾಚರಣೆಯನ್ನು ಮಾಡಿದಂತಹ RSS ಈಗ ಇಡೀ ದೇಶದಲ್ಲಿ ಹಿಂದೂಗಳ ಜಾಗೃತಿಗೋಸ್ಕರ ಹಿಂದೂ ಸಮಾಜೋತ್ಸವಗಳನ್ನು ನಡೆಸ್ತಾ ಇದೆ. ಈ ಹಿಂದೂ ಸಮಾಜೋತ್ಸವದಲ್ಲಿ ಎಲ್ಲ ಜಾತಿ ಭೇದಗಳನ್ನು ಬಿಟ್ಟು ಹಿಂದೂಗಳು ಎಲ್ಲ ವರ್ಗದ ಜನಗಳು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಬೇಕು ಮತ್ತು ಸಂಘದ 100 ವರ್ಷಗಳ ಸಾಧನೆ ಮತ್ತು ಅದರ ಸ್ಥಾಪಿತ RSSನಿಂದಾಗಿ ಸಮಾಜದಲ್ಲಿ ಬಂದಂತಹ ಬದಲಾವಣೆಗಳು ಇವೆಲ್ಲವನ್ನು ಸಮಾಜಕ್ಕೆ ತಿಳಿಸುವಂತಹ ಒಂದು ಕಾರ್ಯವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಅದರಂತೆ ಇಡೀ ದೇಶದಲ್ಲಿ ಎಲ್ಲ ಮಂಡಲ ಕೇಂದ್ರಗಳಲ್ಲಿ ಹಿಂದೂ ಸಮಾಜೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಅದರ ಪ್ರಯುಕ್ತ ಶಿಡ್ಲಘಟ್ಟದಲ್ಲಿ ಫೆಬ್ರವರಿ 1ನೇ ತಾರೀಕು ಭಾನುವಾರ ಈ ಹಿಂದೂ ಸಮಾಜೋತ್ಸವವನ್ನು ಬಸ್ ನಿಲ್ದಾಣದ ಸಲ್ಲಾಪುರಮ್ಮ ದೇವಸ್ಥಾನದಿಂದ ಮಧ್ಯಾಹ್ನ 12 ಗಂಟೆ 10 ನಿಮಿಷಕ್ಕೆ ಪ್ರಾರಂಭಗೊಳಿಸಿ ಮಧ್ಯಾಹ್ನ ವೇದಿಕೆಯ ಕಾರ್ಯಕ್ರಮ 2 ಗಂಟೆ 30 ನಿಮಿಷಕ್ಕೆ ಕೋಟೆ ವೃತ್ತದಲ್ಲಿ ನಡೆಸುವುದಾಗಿ ತೀರ್ಮಾನಿಸಿದ್ದಾರೆ. ಅದರಂತೆ ಹಿಂದೂ ಸಮಾಜೋತ್ಸವ ಸಮಿತಿ ಶಿಡ್ಲಘಟ್ಟದಲ್ಲಿ ಈ ಸಮಾಜೋತ್ಸವಕ್ಕೆ ಪೂರ್ವಭಾವಿಯಾಗಿ ಎಲ್ಲ ಕರಪತ್ರಗಳನ್ನು ಮುದ್ರಣ ಮಾಡಿ ಸಮಾಜಕ್ಕೆ ಈ ಕಾರ್ಯಕ್ರಮಕ್ಕೆ ಬರುವ ಆಹ್ವಾನ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕೆ ಪ್ರಚಾರ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಅದು ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅನ್ನೋಂಥ ವಿನಂತಿಯನ್ನು ನಾವು ಮಾಡ್ತಾ ಇದ್ದೀವಿ.